ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಲಾವಿ ವಿನು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ಸ್ಕೂಲ್ ಮುಗಿಸ್ಕೊಂಡು ಸಂಜೆ ಬಂದು ಪೂಜೆ ಮಾಡಿ ಶನೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ನನ್ನ ಹಸ್ಬೆಂಡ್ ಎಲ್ಲೋ ಆಚೆ ಹೋಗಿ ಬರ್ತೀನಿ, ಅಷ್ಟರಲ್ಲಿ ಮುಗಿಸ್ಕೊಂಡು ಬೇಗ ಬಾ ಅಂತ ಹೇಳಿದರು. ಸರಿ ಅಂತ ನಾನು ದೇವಸ್ಥಾನಕ್ಕೆ ಬಂದು ಸ್ವಲ್ಪ ಹೊತ್ತು 5 ನಿಮಿಷ ನಿಂತ್ಕೊಂಡೆ. ಸ್ವಲ್ಪ ಜನ ಅವಾಗಿನೂ ಬರೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಕಾಲು ತೊಳ್ಕೊಳೋದಕ್ಕೋಸ್ಕರ ಸ್ವಲ್ಪ ಸೈಡಲ್ಲಿ ನಿಂತ್ಕೊಂಡೆ, ತೊಳ್ಕೊತಾ ಇದ್ರು ಜನ ಎಲ್ಲರೂ. ಸರಿ ಅಂತ ನಾನು ಕಾಲೆಲ್ಲ ತೊಳ್ಕೊಂಡು ಸ್ವಾಮಿಗೆ ಎಳ್ಬತ್ತಿ ಹಚ್ಚೋಣ ಅಂತ ಹೇಳಿ ಎಳ್ಬತ್ತಿ ತೊಗೊಳಕ್ಕೆ ಅಂತ ಹೋಗ್ತಾ ಇದ್ದೆ. ಆಲ್ಮೋಸ್ಟ್ ಸ್ಯಾಟರ್ಡೆ ಎಲ್ಲರೂ ಕೂಡ ಆಂಜನೇಯ ಟೆಂಪಲ್ಗಾಗಿರ್ಬೋದು, ಶನಿ ಮಹಾತ್ಮ ಸ್ವಾಮಿ ಟೆಂಪಲ್ಗಾಗಿರ್ಬೋದು ಹೋಗ್ತಾನೆ ಇರ್ತಾರೆ ಜನ. ಸೊ ನನಗೆ ಆಂಜನೇಯ ಸ್ವಾಮಿ ಯಾವುದೂ ಹತ್ರ ಟೆಂಪಲ್ ಇಲ್ಲ. ಸೊ ಇರೋದು ಇದೊಂದೇ ಟೆಂಪಲ್ಲು. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದು ಎಳ್ಬತ್ತಿ ಹಚ್ತಾ ಇದ್ದೀನಿ. ನಾನು ಸ್ವಲ್ಪ ಬೇಗನೆ ಬಂದೆ, ಬಿಕಾಸ್ ಕತ್ಲೆ ಆದಮೇಲೆ ಒಬ್ಬಳೇ ಬರೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು 4:30 5 o'clock ಅಷ್ಟೊತ್ತಿಗೆಲ್ಲ ನಾನು ಬಂದು ಎಳ್ಬತ್ತಿ ಹಚ್ಚೋಣ ಅಂತ ಹೋಗ್ತಾ ಇದ್ದೀನಿ ಇವಾಗ. ಸೊ ಎಳ್ಬತ್ತಿ ಇಲ್ಲಿ ಜಸ್ಟ್ 20 rupees ಅಷ್ಟೇ, ಬೇರೆ ಕಡೆ ಹೇಗೋ ಗೊತ್ತಿಲ್ಲ. ಇಲ್ಲಿ 6:30 ಆದರೆ ತುಂಬ ಜನ, ಇನ್ನು 10 o'clockವರೆಗೂ ಕೂಡ ಜನ ಹೀಗೆ ಇರ್ತಾರೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಪೂಜೆ ಆಗಿರ್ಬೋದು, ಎಳ್ಬತ್ತಿ ಹಚ್ಚೋದಾಗಿರ್ಬೋದು, ಸ್ವಾಮಿಗೆ ಅಭಿಷೇಕ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡ್ತಾರೆ. 10-10:30ವರೆಗೂ ಟೆಂಪಲ್ ಓಪನ್ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ನಾನು ಜಾಸ್ತಿ ಏನು ಬಂದಿಲ್ಲ ಇಲ್ಲಿಗೆ, ಇದು ನನ್ನ ಸೆಕೆಂಡ್ ಟೈಮ್ ಬರ್ತಿರೋದು. ತುಂಬ ಖುಷಿಯಾಗುತ್ತೆ. ಬಂದಾದಮೇಲೆ ಇಲ್ಲಿ ಜಾಸ್ತಿ ಎಳ್ಬತ್ತಿ ಹಚ್ಚೋದಕ್ಕೆ ಅಂತಲೇ ಬರ್ತಾರೆ ಜನ. ಅದು ಒಂದು ಹೇಳ್ತಾರೆ, ಪಿಗ್ಮೆಂಟೇಷನ್ ಬಂಗು ಅಂತ ಹೇಳಿ ಕರೀತಾರಲ್ಲ, ಅದು ಯಾರ್ಯಾರಿಗೆಲ್ಲ ಇರುತ್ತೆ ಅವರು ಎಳ್ಬತ್ತಿ ಹಚ್ಚೋದ್ರಿಂದ ಆಗಿರ್ಬೋದು ಅದು ಹೋಗುತ್ತೆ ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಿಲ್ಲ, ಜಸ್ಟ್ ಯಾರೋ ಹೇಳಿರೋದನ್ನ ಕೇಳಿಸ್ಕೊಂಡು ಹೇಳ್ತಾ ಇದ್ದೀನಿ. ನವಗ್ರಹ ಸುತ್ತೋದ್ರಿಂದ ತುಂಬ ಒಳ್ಳೆಯದಂತೆ. ಈ ಹಳ್ಳಿ ಮರ ಸುತ್ತೋದ್ರಿಂದ ಆಗಿರ್ಬೋದು, ನವಗ್ರಹ ಸುತ್ತೋದ್ರಿಂದ ಆಗಿರ್ಬೋದು, ಯಾರಿಗೆಲ್ಲ ಮಕ್ಕಳಾಗಿರಲ್ಲ, ಮಕ್ಕಳು ಸ್ವಲ್ಪ ತಡ ಆಗ್ತಿದೆ ಆಗೋದು, ಸೊ ಇದೆಲ್ಲ ಯಾರ್ಯಾರಿಗೆಲ್ಲ ಪ್ರಾಬ್ಲಮ್ಸ್ ಇದೆ ಅವರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವಾಗ ಬೆಳಗಿನ ಜಾವ ಹಳ್ಳಿ ಮರ ಸುತ್ತೋದ್ರಿಂದ ಮತ್ತು ಶನಿವಾರ ಶನಿ ಮಹಾತ್ಮ ಸ್ವಾಮಿಗೆ ಎಳ್ಬತ್ತಿ ಹಚ್ಚೋದ್ರಿಂದ ಮತ್ತು ನವಗ್ರಹ ಸುತ್ತೋದ್ರಿಂದ ಸೊ ಇದೆಲ್ಲ ಕಷ್ಟ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲಿ ಒಂದು ಲೇಕ್ ಇತ್ತು. ಸೊ ಲೇಕ್ ಹತ್ರ ಬಂದು ಜಸ್ಟ್ ಸುಮ್ಮನೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೇಳಿ ನಿಂತ್ಕೊಂಡೆ. ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದೆ, ಈ ವ್ಲಾಗ್ ಇಷ್ಟ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್, ಶೇರ್ ಮಾಡಿ.